ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನಮ್ಮ ತುಳಸಿ ಗಿಡದ ಹತ್ರ ಇದು ಏನಂತಾರೆ ಶಂಖಪುಷ್ಪ ಹೂವು, ಅದು ಬಿಟ್ಟಿತ್ತು. ನನ್ನ ಮಗ ನೋಡಿದರೆ ನಿಜವಾಗ್ಲೂ ಅದನ್ನು ಉಳಿಸ್ತಿರ್ಲಿಲ್ಲ. ಮಿಸ್ಸಾಗಿ ಅವ್ನು ಕಣ್ಣು ತಪ್ಪಿಸಿ ಅದು ಬದುಕುಳಿದ್ಬಿಟ್ಟಿದೆ. ಅವ್ನು ಸ್ಕೂಲಿಗೆ ಹೋದ್ಮೇಲೆ ಮಾಡ್ತಿರೋ ಅಂಥ ವೀಡಿಯೋ ಇದು. ನಾನು ಊರಿಗೆ ದೀಪಾವಳಿ ಊರಿಗೆ ಹೋಗಿದ್ನಲ್ವ, ಆ ಊರಿಂದ ತುಳಸಿ ಗಿಡನ ತೊಗೊಬಂದಿದ್ದೆ. ಬಿಸಿಲಲ್ಲಿ ಇಟ್ಟರೆ ಮತ್ತೆ ಅದು ಬಾಡೋಗುತ್ತೆ ಅಂತ ನಾನು ಬನ್ನೆರಳಲ್ಲೇ ಇಟ್ಟಿದ್ದೀನಿ. ಏನು ಹೇಳಬಾರ್ದ? ಏನು ಹೇಳಬೇಕು ಮತ್ತೆ? ಯಾರಷ್ಟು ಜಾಣ ಅಂತ ಹೇಳಬೇಕಾ? ಜಾಣ ಅಲ್ಲಂತೆ, ನೀನು ಬರೀ ಫೋನ್ ನೋಡ್ತೀಯ ಅಂತ ಹೇಳ್ತಾರೆ ಅವರು. ಎಂತ? ನಿನ್ನ ಫ್ರೆಂಡ್ಸಿನ ಮಾತು ಕೇಳ್ತೀಯಾ? ಯಾರು ನಿನ್ನ ಫ್ರೆಂಡ್ಸು? ಯಾರು? ಆರುಷ್, ಯಾರು ನಿನ್ನ ಫ್ರೆಂಡ್ಸು? ನಾನು ಬುಕ್ಕಲ್ಲೂ ಬರೆದಿದ್ದೀನಿ. ಜಾಣ. ಶಬಾಷ್. ಬರಿ ನೀನೇ ಬರ್ಕೊಂಡು ನೀನೇ ಶಬಾಷ್ ಅಂತೀರಾ? ಇದು ಮುದ್ದಾಯ್ತು. ಫಸ್ಟು 0 ಹಾಕ್ಕೋಬೇಕು. ನೋ, ದಿಸ್ ಈಸ್ ರಾಂಗ್. ನನಗೆ ಆ ಥರ ಬರೆಯಕ್ಕೆ ಬಂದಿಲ್ಲ. ನಿನಗೆ ಹೆಂಗೆ ಬರೆಯಕ್ಕೆ ಬರುತ್ತೆ ಹಂಗೆ ಬರಿ. ಬರಿ. ನಮ್ಮ ಮ್ಯಾಮು ಕಷ್ಟಪಟ್ಟು ಇಷ್ಟ ಆಗ್ತದೆ. ಹಂಗ ಗೊತ್ತಿರೋದು ಮತ್ತೆ ಬರೀ ನೋಡೋಣ. ತೋರಿಸಿದ್ರೆ ಗೊತ್ತಿದೆ ಅಂತೀಯಾ? ಈಗ ಗೊತ್ತಿದ್ದಿಲ್ಲ ಬರೀ. ಅದು ನೆಕ್ಸ್ಟ್ ಬರೀ, ನಾನು ಅಳಿಸ್ತೀನಿ ಅದನ್ನು. ಹಂಗೆ ಬರೀತಾರ ನೀನು? ಬರೀ ಹೆಂಗೆ ಬರೀತೀಯ? ಅದು ನೈನಾ? ಜಾಣಿ. 0ಗೆ ಟಚ್ ಮಾಡಬೇಕು. ಹಾಂ. ರಾಂಗ್. ಸ್ಟಾಪ್. ಚೆನ್ನಾಗಿ ಸೂಪರ್ ಆಗೈತೆ. ಸ್ಟಾಪ್. ಚಡಿ ಪಚಡಿ. ಜೆ ಫಾರ್ ಚಗ್. ಜೆ ಫಾರ್ ಜ್ಯೂಸ್. ಜೆ ಫಾರ್ ಚಿಪ್. ಹಾಂ. ಜಾಕೆಟ್. ಚಾಕೆಟ್. ಬರೀ. ಏನು ಬುಲ್ಲನ್ ಕವಿತೆ. ಹೌದಾ? ಓಕೆ. ಹಾಂ. ಇಲ್ಲ ಅಷ್ಟಕ್ಕೊಂದು ಮಾಡಬಾರ್ದು ಮಗನೇ. ಸಕ್. ಜೆ ಫಾರ್ ಚಗ್. ಜೆ ಫಾರ್ ಏನವ? ಜೆ ಫಾರ್ ಚುಕ್. ಹಾಂ. ಜೆ ಫಾರ್ ಚಗ್. ಹಾಂ, ಆಮೇಲೆ ಜ್ಯೂಸ್. ಹಾಂ. ಚಿಪ್. ಹಾಂ. ಜಾಕೆಟ್. ಬಿಚ. ನೋಡಿ, ಇಲ್ಲೊಂದು ಗುಳ್ಳೆ ಆಗಿದೆ, ಇಲ್ಲೊಂದು ಆಗಿದೆ, ಇಲ್ಲಿ 2 ಆಗಿದೆ, ಇಲ್ಲೊಂದು ಐತೆ ನೋಡಿರಿ, ಇಲ್ಲೊಂದು. ನಮಗೇನಾದರೂ ಫಂಕ್ಷನ್ ಇದ್ದಾಗ, ಏನಾದರೂ ಹೋಗಬೇಕು ಅಂದಾಗ ಮಾತ್ರ ಈ ಥರ ಫುಲ್ಲು ಗುಳ್ಳೆ ಆಗಿ. ಇದಂತೂ ತುಂಬಾ ನೋವು, ಹೆಂಗೆ ನೋವು ಆಗ್ತಿದೆ ಅಂದರೆ
ಒಳ್ಳೆ ಏನೋ ಆದರಂಗೆ, ಏನೋ ಗಾಯ ಆದರಂಗೆ ನೋವಾಗ್ತಿದೆ. ಬಟ್ ತುಂಬಾ ಹಿಂಸೆ ಆಗ್ತಿದೆ. ಏನು ಮಾಡೋದು ಏನೋ ಗೊತ್ತಿಲ್ಲ. ನಮ್ಮ ಮಗ ಏನು ಮಾಡ್ತಾನೆ, ನಮ್ಮ ಮಗ ಕಿತಾಪತಿ ಮಾಡ್ತಾನೆ. ಅವ್ರ ಸ್ಕೂಲಲ್ಲಿ ಏನೋ ಏನು ಮಗ ಯಾರ್ದು ಬರೋಣಕ್ಕೆದು ಹ್ಯಾಪಿ ಬರ್ಡೇ ಇತ್ತಾ? ಹ್ಞೂ, ಅದಕ್ಕೆ ಶಾಪ್ ಮಾಡ್ಕೊತಿದ್ಯಾ ಹೋಮ್ವರ್ಕ್ ಮಾಡೋಕ್ಕೆ? ಹ್ಞೂ, ಹೊಸದು ಯಾವುದೋ ನೋಡೋಂಗಿಲ್ಲ, ಆಗಲೇ ತಕ್ಕೊಂಡು ಕುತ್ಕೊಬಿಡ್ತಾನೆ. ಇದೆ ಮಕ್ಳದು ಅಲ್ವಾ? ನನ್ನ ಮಗನ ಮಾತು ಕೇಳಿದ್ವಲ್ವ, ಅವನು ಡೈಲಿ ಇದೆ ಒಂದು ಹೋಮ್ವರ್ಕ್ ಮಾಡಬೇಕಾದ್ರೆ ಕರೆಕ್ಟಾಗಿ 1 ಅವರ್ ಇಲ್ಲ ಹಾಫ್ ಆನ್ ಅವರ್ ತಗೊಳ್ತಾನೆ ಬರೀ ಒಂದು ಪೇಜ್ ಬರೆಯೋಕ್ಕೆ. ಬರೀತಾನೆ, ಬಟ್ ಅವನು ತಲೆಹರಟೆ ಜಾಸ್ತಿ. ಅಂದರೆ ಕಿತಾಪತಿ ಮಾಡೋದು ಜಾಸ್ತಿ. ಮಧ್ಯ ನನಗೆ ಗೋಳೆ ಕಾಣೋದಂದರೆ ಅವನಿಗೆ ತುಂಬ ಇಷ್ಟ ಅನಿಸುತ್ತೆ. ಹಾಗಾಗಿ ನಾನು ಹೇಳಿದ ಮಾತು ಕೇಳಲ್ಲ. ಯಾವಾಗ ಸ್ವಲ್ಪ ಹೆದರಿಸ್ತೀನೋ ಆವಾಗ ಕ್ಲೀನಾಗಿ ಬರೆದು ಮಾಡ್ತಾನೆ. ಮಕ್ಳಂದಮೇಲೆ ಹಂಗೆ, ಕೆಲವು ಮಕ್ಕಳು, ನನ್ನ ಮಗನಾದರೂ ಪರವಾಗಿಲ್ಲ, ಕೆಲವು ಮಕ್ಕಳು ತುಂಬ ಗೋಳೆ ಕಾಣ್ತಾರೆ. ಅದನ್ನು ನೋಡಿ ನನ್ನ ಮಗ ಬೆಟರ್ ಅಂತ ಅಂದ್ಕೊಂಡು ಸುಮ್ಮನೆ ಆಗಬೇಕಷ್ಟೇ. ನೆಕ್ಸ್ಟ್ ಡೇ ಫಂಕ್ಷನ್ ಇತ್ತು ಅಂತ ತಂಗಿ ಮನೆಯಲ್ಲಿ ಸೀಮಂತ ಇತ್ತು. ಅಂದರೆ ನನ್ನ ತಂಗಿದಲ್ಲ, ಅವರ ನಾದಿನಿದು ಸೀಮಂತ ಇತ್ತು ಅಂತ. ಸೆರಗಿಗೆ ಪಿನ್ ಮಾಡಿ ಇಟ್ಕೊಂಡ್ಬಿಟ್ರೆ ರೆಡಿಯಾಗಿ ಹೋಗೋಕ್ಕೆ ಈಸಿ ಆಗುತ್ತೆ. ಮತ್ತು ಬೆಳಿಗ್ಗೆ ಪಿನ್ನು ಅದು ಇದು ಅಂದರೆ ನಿಜವಾಗ್ಲೂ ಬೇಗ ಹೊರಡೋಕ್ಕಾಗಲ್ಲ. ಪ್ರತಿ ಸಲ ಬೈಸ್ಕೊಳೋದು ನಾನು. ಅದಕ್ಕೇ ಸ್ಯಾರಿ ಬೇಗ ಉಟ್ಕೊಳಲ್ಲ ನೀನು ಅಂತ ನಮ್ಮನೆ ಬೈತಾ ಇರ್ತಾರೆ. ಹಾಗಾಗಿ ಫಸ್ಟೇ ಪಿನ್ ಮಾಡಿ ಇಟ್ಕೊಬಿಟ್ರೆ ಈಸಿ ಆಗುತ್ತೆ ಅಲ್ಲ ಅಂತ ನಾನು ಪಿನ್ ಮಾಡ್ಕೊತಿದ್ದೀನಿ. ನಾನು ನನ್ನ ಫ್ರೆಂಡು ಪ್ರತಿ ಸಲವೂ ಅಷ್ಟೇ, ಏನಾದರೂ ಫಂಕ್ಷನ್ ಇದ್ದಾಗ ನಾವಿಬ್ಬರು ಸೇರ್ಕೊಂಡು ಈ ಥರ ಪಿನ್ ಮಾಡಿ ಇಟ್ಕೊತೀವಿ. ನನ್ನ ತಂಗಿಗೂ ಕೂಡ ಅಕ್ಕ ಸೀರೆ ತಗೋಬಾ ಅಂತ ಹೇಳಿದ್ಲು. ಅವಳಿಗೆ ಎಷ್ಟೇ ಇದ್ರೂ ಆಸೆ, ನಮ್ಮ ಅಕ್ಕನ ಹತ್ರ ಚೆನ್ನಾಗಿರ್ತವೆ. ಇಲ್ಲ ಇವಾಗ ನನಗೂ ಆದರೂ ಅಷ್ಟೇ ಅಲ್ವಾ, ಅಕ್ಕ ತಂಗಿರಂದಮೇಲೆ ಅವ್ರ ಹತ್ರ ಯಾವ್ದಾರೆ ಸೀರೆ ಇಷ್ಟ ಆದರೆ, ಇಲ್ಲ ಅವ್ರದ್ದು ಸೀರೆ ಏನಾದರೂ ಇಷ್ಟ ಆದರೆ ಹಾಕ್ಕೋಬೇಕು ಅಂತ ಅನಿಸುತ್ತೆ. ಹಾಗಾಗಿ ತಗೋಬಾ, ನನ್ನ ಹತ್ರ ಇರೋದು ನನಗೆ ಇಷ್ಟ ಆಗ್ತಾಯಿಲ್ಲ ಅಂತ ಹೇಳಿದ್ಲು. ಹಾಗಾಗಿ ಅವಳಿಗೂ ಪಿನ್ ಮಾಡ್ಕೊಂಡು ತಗೊಂಡು ಹೋಗಬೇಕು ಅಂತ ಪಿನ್ ಮಾಡ್ತಾಯಿದ್ವಿ. ಈ ಕೆಲವೊಂದು ಸೀರೆಗಳು ನಮ್ಮ ಮಾತೇ ಕೇಳಲ್ಲ ಅನ್ನತ್ತೆ. ಮಾತು ಕೇಳಿಲ್ಲ ಅಂದರೆ ನಾವು ಬಿಟ್ಬಿಡ್ತೀವ? ನಾವು ಎಷ್ಟಿದ್ರೂ ಹೆಣ್ಮಕ್ಳಲ್ವಾ, ಅದು ಮಾತು ಕೇಳೋವರೆಗೂ ನಾವು ಬಿಡೋ ಜಾಯಮಾನನೇ ಅಲ್ಲ. ಅದು ಏನಾದರೂ ಮಾಡಿ ನಾವು ಅದಕ್ಕೆ ದಾರಿಗೆ ತಂದೇ ತರ್ತೀವಿ. ನಮ್ಮ ಗಂಡಿಗೆ ದಾರಿಗೆ ತರ್ತೀವಂತೆ, ಇನ್ನು ಸೀರೆ ಯಾವ ಲೆಕ್ಕ ನಮಗೆಲ್ಲ? ಪಿನ್ ಮಾಡಲಿ, ಅದಕ್ಕೆ ಬೇಕಾದರೂ ಎಷ್ಟು ಕಾಟ ಕೊಟ್ರು ಅದು ಅಡ್ಜಸ್ಟ್ ಮಾಡ್ಕೊಂಡು ಪಿನ್ ಲಾಸ್ಟಿಗಾದರೂ ಪಿನ್ ಮಾಡೇ ಮಾಡ್ತೀವಿ. ನಾನು ಸುಮ್ಮನೆ ಕಾಮಿಡಿಯಾಗಿ ಹೇಳ್ತಾ ಇರೋದು. ಇದ್ರ ಬಗ್ಗೆ ಅಯ್ಯೋ ಹಾಗೆ ಹಿಂಗೆ ಅಂತ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಫೈನಲಿ ಫಸ್ಟಿಂದ ನಾವು ಏನು ಸೆರಗಿರುತ್ತಲ್ವ ಅಲ್ಲಿಂದ ಪಿನ್ ಮಾಡ್ಕೊಂಡ್ರೆ, ಆಮೇಲೆ ಈ ಥರ ಸ್ವಲ್ಪನೇ ಹಿಡಿದು ಪಿನ್ ಹಾಕ್ಕೊಂಡ್ರೆ, ಪಿನ್ ಮಾಡಿ ಸ್ವಲ್ಪ ಇದೇನು ಸೀರೆ ಇದೆ ಸ್ವಲ್ಪ ರಫ್ ಇದೆ ಸೆರಗು. ಕೆಲವೊಂದು ಸರಿ ನೀವು ಅಬ್ಸರ್ವ್ ಮಾಡಿ ನೋಡಿ, ನಮಗೇನಾದರೂ ಬೇರೆ ಕೆಲಸ ಇದ್ದಾಗ, ಇಲ್ಲ ತುಂಬ ಅರ್ಜೆಂಟಾಗಿ ನಾವು ಎಲ್ಲಾದರೂ ಹೋಗಬೇಕು ಅಂದಾಗ, ಬಟ್ಟೆ ಆಗಿರಲಿ, ಮಕ್ಕಳಾಗಿರಲಿ, ಯಾರೇ ಆಗಿರಲಿ ನಮ್ಮ ಮಾತೇ ಕೇಳಲ್ಲ. ಅದೇ ನಮಗೆ ಕೆಲಸ ಇಲ್ಲ, ನಾವು ಫ್ರೀಯಾಗಿ ಮಾಡ್ಕೊತೀವಿ ನೀಟಾಗಿ ಅಂದಾಗ ಬೇಗನೆ ಆಗಿಬಿಡುತ್ತೆ. ಅದು ಪರಿಸ್ಥಿತಿ ತಕ್ಕಂತೆ ವಸ್ತುಗಳು ಆಟ ಆಡ್ತವೆ ಅಂತ ಹೇಳ್ತಾರಲ್ಲ, ಇದೇ ಅನಿಸುತ್ತೆ. ಪಿನ್ ಹಾಕಕ್ಕೆ ಹೋದರೆ ಪಿನ್ನೆಲ್ಲ ಬೆಂಡಾಗ್ತಾಯಿತ್ತು. ಆಮೇಲೆ ಆ ಪಿನ್ನು ಈ ಪಿನ್ನು ಅಂತ ಎಲ್ಲ ಹಾಕಿದ್ವಿ. ಫೈನಲಿ ಹಾಕಿ ಈ ಥರ ಎಲ್ಲ ಮಾಡ್ತಾಯಿದ್ದೀವಿ. ಎಷ್ಟು ಅಂದರೆ ಕೆಳಗಡೆ ಎಷ್ಟು ಸೆರಗು ಬೇಕಾಗುತ್ತೆ ಅಂತ ನೋಡಿಕೊಂಡು, ಇದೇನು ಸೊಂಟದವರೆಗೂ ಬರುತ್ತಲ್ವ ಅಲ್ಲಿವರೆಗೂ ಪಿನ್ನ ಮಾಡಿಕೊಂಡ್ರೆ ಇಲ್ಲಿ ಚೆಸ್ಟ್ ಹತ್ರನೂ ಪ್ಲಿಟ್ಸ್ ಥರ ಚೆನ್ನಾಗಿ ಬರುತ್ತೆ ಅಂತ ನಾವು ಇಬ್ಬರು ಸೇರ್ಕೊಂಡು ಮಾಡ್ತಾಯಿದ್ದೀವಿ. ಈ ಸೀರೆಗಳು ಏನಂದರೆ, ನಾವೇನು ಸ್ಯಾರಿ ಪ್ಲಿಟ್ಸು ಆ ಥರ ಬಾಕ್ಸ್ ಫೋಲ್ಡಿಂಗು ಆ ಥರ ಎಲ್ಲ ಏನೂ ಕಲ್ತಿಲ್ಲ. ನಾವು ಮನೆಯಲ್ಲೇ ನಾನು ನನ್ನ ಫ್ರೆಂಡು ಮೊಬೈಲಲ್ಲಿ ಅಲ್ಪ ಸ್ವಲ್ಪ ನೋಡಿಕೊಂಡು ಮಾಡೋದು ಕಲ್ತಿರೋದು. ಹಾಗಾಗಿ ಫೈನಲಿ ನನ್ನ ಸೀರೆದು ಪಿನ್ನೆಲ್ಲ ಆಯಿತು. ಐರನ್ ಮಾಡಬೇಕು. ನನ್ನ ತಂಗಿ ಸೀರೆಗೆ ಸ್ವಲ್ಪ ರೇಷ್ಮೆ ಥರ ಇರೋದ್ರಿಂದ ಅದಕ್ಕೂ ಸ್ವಲ್ಪ ನನ್ನ ಫ್ರೆಂಡ್ ಏನಂದ್ಲು, ಇಲ್ಲಿ ಸೊಂಟದ ಹತ್ರನೂ ಅದು ಪಿನ್ ಮಾಡ್ಕೋ, ಅಂದರೆ ನೆರಿಗೆ ಮಾಡ್ಕೋ, ಈಸಿ ಆಗುತ್ತೆ ಉಟ್ಕೊಳ್ಳೋಕ್ಕೆ ಅಂದರೆ. ಇದು ಪಿನ್ ನೆರಿಗೆ ಮಾಡಿದ್ರೆ ತುಂಬ ಸಾಫ್ಟ್ ಇರೋದ್ರಿಂದ ಇದಕ್ಕೇನು ಅಷ್ಟು ಕಷ್ಟ ಆಗೋಲ್ಲ ಅಂತ ಮತ್ತೆ ಬಿಚ್ಚಿ ನಾವು ಬೆಳಗ್ಗೆನೇ ಮಾಡ್ಕೊಂಡ್ರೆ ಆಯಿತು ಅಂತ ಅದು ಬಿಟ್ವಿ. ನೆಕ್ಸ್ಟ್ ನನ್ನ ತಂಗಿ ಸೀರೆ ತಗೊಂಡು ಅವಳ ಸೀರೆಗೂ ಪಿನ್ ಮಾಡ್ತಾಯಿದ್ದೀವಿ. ನೋಡ್ತಾಯಿದ್ವಿ ಎಷ್ಟು ನೆರಿಗೆ ಬರುತ್ತೆ ಅಂತ.
ಈ ಥರ ಮಾಡಿದರೆ ತುಂಬಾ ಚೆನ್ನಾಗಿ ನರಿಗೆಗಳು ಬರ್ತವೆ. ನಾವು ಎಕ್ಸ್ಟ್ರಾ ಏನು ಇಲ್ಲಿ ಸೊಂಟದ ಹತ್ರ ಸಿಗಿಸ್ತೀವಿ ಅಲ್ಲಿ ಎಕ್ಸ್ಟ್ರಾ ಬಟ್ಟೆ ಹಾಕ್ಸಿದ್ರೆ ತುಂಬಾ ನರಿಗೆ ಬರುತ್ತೆ. ನಾನು ಹಾಕ್ಸಿಲ್ಲ, ನಿಮಗೆ ಆದರೂ ಹಾಕಿಸ್ಬೇಕು ಅಂದರೆ ಹಾಕ್ಸ್ಕೊಳ್ಳಿ. ನಾನಂತೂ ತಲೆಗೆ ಎಣ್ಣೆ ಹಚ್ಕೊಂಡು ಚೆನ್ನಾಗಿ ಎಣ್ಣೆ ಹಾಕ್ಕೊಂಡು ಒಳ್ಳೆ ಈ ಎಣ್ಣೆಯಲ್ಲಿ ಮುಳುಗಿರೋ ಥರ ಮುಖ ಎಲ್ಲ ಫುಲ್ ಎಣ್ಣೆ ಎಣ್ಣೆ ಆಗ್ಬಿಟ್ಟಿದೆ. ಯಾಕಂದರೆ ಬೆಳಿಗ್ಗೆ ತಲೆ ಸ್ನಾನ ಮಾಡೋದ್ರಿಂದ ನನ್ನ ಕೂದಲಿಗೆ ನಾನು ಬರೀ ಎಣ್ಣೆ ಹಾಕ್ದಂಗೆ ಹಾಗೆ ಇದ್ಬಿಟ್ರೆ ನೆಕ್ಸ್ಟ್ ಡೇ ತಲೆ ಸ್ನಾನ ಮಾಡಿದೆ ಅಂದರೆ ಮಂಡಕ್ಕಿ ಆಗಿರುತ್ತೆ ನನ್ನ ತಲೆ. ಇದು ಒಳ್ಳೆ ಬಲೂನ್ ಉತ್ಕೊಂಡಿರುತ್ತಲ್ಲ ಆ ಥರ ಆಗಿರುತ್ತೆ. ಹಾಗಾಗಿ ನಾನು ಎಣ್ಣೆ ಹಾಕಿರ್ತೀನಿ. ನಾನು ವಾರದಲ್ಲಿ ಇಲ್ಲಾಂದರೂ ಒಂದು 3-4 ದಿನ ಬರೀ ಎಣ್ಣೆಲ್ಲೇ ಇರ್ತೀನಿ. ತಲೆಗೆ ಎಣ್ಣೆ ಹಾಕ್ತೀನಿ ಅಂತ ಹೇಳ್ತಿರೋದು ಎಣ್ಣೆಲ್ಲೇ ಇರ್ತೀನಿ ಅಂದರೆ ಬೇರೆ ಬೇರೆ ಏನೋ ಅರ್ಥ ಮಾಡ್ಕೋಬೇಡಿ ಆಯಿತಾ. ಎಣ್ಣೆ ಹಾಕ್ಕೊಂಡು ಮುಖ ಫುಲ್ ಎಣ್ಣೆ ಎಣ್ಣೆ ಆಗಿದೆ. ಫೈನಲಿ ನನ್ನ ತಂಗಿ ಸೀರೆನೂ ಪಿನ್ ಮಾಡ್ತಾಯಿದ್ದೀವಿ. ಅದು ಯಾಕೋ ಮಾತು ಕೇಳ್ತಾ ಇಲ್ಲ ನನ್ನ ತಂಗಿ ಥರ. ಅವಳು ನನ್ನ ಮಾತು ಒಂದೊಂದು ಸರಿ ಕೇಳಲ್ಲ, ಒಂದೊಂದು ಸರಿ ಕೇಳ್ತಾ. ಈ ವಿಡಿಯೋ ನೋಡಿದ್ರೆ ನಮ್ಮ ಅಕ್ಕ ಫೈನಲಿ ನನ್ನ ತಂಗಿ ಸೀರೆನೂ ಪಿನ್ ಮಾಡಿದ್ದಾಯಿತು. ಅದಕ್ಕೂ ಐರನ್ ಮಾಡಿ ಸಾಕಪ್ಪ ಈ ಸೀರೆ ಸವಸ ಅನ್ನೋ ಸ್ಟೇಜಿಗೆ ಬಂದು ತಲೆ ಕೆಟ್ಟು ಗೊಬ್ಬರ ಆಗೋಯಿತು. ನಮ್ಮಮ್ಮನೂ ಊರಿಂದ ಬರ್ತೀನಿ ಅಂತ ಹೇಳಿದರು, ಅವರಿಗೋಸ್ಕರ ವೆಯ್ಟಿಂಗು. ಸ್ವಲ್ಪ ಸೀರೆ ಎಲ್ಲ ಪಿನ್ ಮಾಡಿಬಿಟ್ರೆ ಇದ್ರ ಕತೆ ಸವಸ ಎಲ್ಲ ಮುಗ್ದೋಗ್ಬಿಡುತ್ತೆ. ಬೆಳಿಗ್ಗೆ ತಲೆನೋವಿರಲ್ಲ. ರೆಡಿಯಾಗಿ ಸೀರೆ ಹಾಕ್ಕೊಂಡು ಹೋಗೋದೆ ಅಷ್ಟೇ ಅಂತ ಅಂದ್ಕೊಂಡಿದ್ವಿ. ಬಟ್ ಇದೆಲ್ಲ ಪಿಕ್ಚರ್ ಇನ್ನೂ ಬಾಕಿ ಹೈ ಅಂತಾರಲ್ವ, ಪಿಕ್ಚರ್ ಇನ್ನೂ ಬಾಕಿ ಹೈ. ಇದು ಸೀರೆ ಉಟ್ಕೊಳ್ಳೋದು ಇದೆಯಲ್ಲ, ಇದು ಬೇಕಾದರೆ ಒಂದು ಯುದ್ಧ ಮಾಡ್ಕೊಂಬರ್ಬೋದು. ಆದರೆ ಈ ಸೀರೆ ಜೊತೆ ಗುದ್ದಾಡೋಕ್ಕಾಗಲ್ಲ, ಅಷ್ಟು ಕಾಟ ಕೊಡುತ್ತೆ ಈ ಸೀರೆಗಳು. ಎಷ್ಟು ಪರದಾಡ್ತೀವಿ ಅಂದರೆ ಒಬ್ಬೊಬ್ಬರೇ ಆಗಿಬಿಟ್ರೆ ಮಾತ್ರ ತುಂಬ ಕಷ್ಟ ಆಗುತ್ತೆ. ಇಬ್ಬಿಬ್ಬರಾದರೆ ಏನೋ ಹೆಲ್ಪ್ ಮಾಡ್ಕೊಂಡು ಸೀರೆ ಪಿನ್ ಮಾಡ್ಕೋಬೋದು. ಕೆಲವೊಂದು ಸೀರೆಗಳು ಮಾತು ಕೇಳ್ತವೆ, ಕೆಲವೊಂದು ಸೀರೆಗಳು ಮಾತು ಕೇಳಲ್ಲ. ಎಲ್ಲದು ಅಡ್ಜಸ್ಟ್ ಆಗಬೇಕಲ್ವ. ಫೈನಲಿ ಸೀರೆ ಪಿನ್ ಎಲ್ಲ ಆಯಿತು. ಸೀರೆ ಎಲ್ಲ ಪಿನ್ನಾಗಿ ಎಲ್ಲ ಮಾಡಿ ನನ್ನ ಮುಖ ಫುಲ್ ಎಣ್ಣೆ ಆಗಿದೆ. ಯಾಕೆ ಹಿಂಗೆ ಎಣ್ಣೆ ಆಗಿದೆ ಅಂತ ಅಂದ್ಕೋಬೇಡಿ. ಎಣ್ಣೆ ಏನು ಹಚ್ಕೊಂಡಿಲ್ಲ ಮುಖಕ್ಕೆ, ತಲೆಗೆ ಎಣ್ಣೆ ಹಚ್ಕೊಂಡಿರೋದ್ರಿಂದ ಫುಲ್ಲು ಮುಖ ಎಣ್ಣೆ ಆಗಿದೆ. ಫಂಕ್ಷನ್ ಇದೆ, ಫಂಕ್ಷನಿಗೆ ಹೋಗಬೇಕು ಅಂದರೆ ನಮ್ಮ ಹೆಣ್ಮಕ್ಳಿಗೆ ಸರ್ವೇಸಾಮಾನ್ಯವಾಗಿ ಕೆಲವೊಂದು ಹೆಣ್ಮಕ್ಳಿಗೆ ನೈಟೆಲ್ಲ ನಿದ್ದೆನೇ ಬರೋಲ್ಲ. ಹಾಗಲ್ಲ, ನನಗೆ ಫಂಕ್ಷನಿಗೆ ಹೋಗಬೇಕು ಅಂದಾಗಲೇ ತುಂಬ ನಿದ್ದೆ ಬರುತ್ತೆ. ಬೆಳಿಗ್ಗೆ ಬೇಗ ಹೇಳೋಕ್ಕಾಗಲ್ಲ. ಆದರೂ ಇಷ್ಟಪಟ್ಟು ಬೇಗ ಹೇಳ್ತೀನಿ, ಹೋಗ್ಬೇಕಲ್ಲಪ್ಪ. ಇಲ್ಲ ಅಂದರೆ ನಮ್ಮ ಮನೆಯವ್ರ ಹತ್ರ ಬೈಸ್ಕೋಬೇಕು. ನಮ್ಮ ಮನೆಯವ್ರದ್ದು ಯಾವಾಗಲೂ ಕಂಪ್ಲೇಂಟ್ ಅಂದರೆ ನೀನು ಬೇಗ ರೆಡಿ ಆಗಲ್ಲ, ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಹೋಗಬೇಕು ಅಂತ ಬೈತಾ ಇರ್ತಾರೆ. ಅದನ್ನು ಬಿಟ್ಟರೆ ಪಾಪ ರೆಡಿ ಆಗಬೇಕು, ನೀನು ರೆಡಿ ಆಗಿಬಿಡ, ಹಾಗೆ ಬಾ ಹಿಂಗೆ ಬಾ ಅಂತ ಯಾವತ್ತೂ ಹೇಳಲ್ಲ. ಒಟ್ಟು ನಾನು ರೆಡಿ ಆಗೋವರೆಗೂ ವೆಯ್ಟ್ ಮಾಡಿ ಆಮೇಲೆ ಲಾಸ್ಟಿಗೆ ಬೈತಾರೆ. ಯಾಕಂದರೆ ರೆಡಿ ಆಗಬೇಕಾದ್ರೆ ಬೈದರೆ ಮತ್ತೆ ರೆಡಿ ಆಗೋದು ನಿಲ್ಲಿಸಿ ಮತ್ತೆ ಲೇಟಾಗಿ ಮಾಡ್ತಾಳೆ ಅಂತ ಆಮೇಲೆ ಹೇಳ್ತಾರೆ. ನಿನಗೆ ಎಲ್ಲೂ ಕರ್ಕೊಂಡೋಗಲ್ಲ ನಾನು ಅಂತ. ಅವ್ರು ಹೇಳೋಕ್ಕಿಂತ ಮುಂಚೆ ನಾನು ಬರಲ್ಲ, ನೀವೇ ಹೋಗ್ಬರ್ರಿ, ನಾನು ಫಂಕ್ಷನಿಗೆ ಬರಲ್ಲ, ನೀವೇ ಹೋಗ್ಬರ್ರಿ ಅಂದಾಗ ಸುಮ್ಮನೆ ಆಗ್ತಾರೆ. ಇದೇ ನಮ್ಮ ಡೈಲಾಗು. ಅವ್ರಿಗೆ ಹೇಳಿದ್ರೆ ಸುಮ್ಮನೆ ಆಗ್ತಾರೆ. ಫೈನಲಿ ರೆಡಿ ಆಗೋವ್ರಿಗೂ ಅಂತೂ ಏನೂ ಮಾತಾಡಲ್ಲ. ಆಮೇಲೆ ಕಾರಲ್ಲಿ ಕುತ್ಕೊಂಡ್ಮೇಲೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಕಂಪ್ಲೇಂಟ್ ಮಾಡ್ತಾರೆ ನಮ್ಮ ಅಮ್ಮನ ಹತ್ರ, ಇಲ್ಲ ನನ್ನ ತಂಗಿನ ಹತ್ರ, ನಿಮ್ಮ ಅಕ್ಕ ರೆಡಿ ಆಗೋಲ್ಲ ಬೇಗ ಅಂತ. ಇದೆಲ್ಲ ಮಾಮೂಲಿ, ಯಾವಾಗಲೂ ಇದ್ದಿದ್ದೆ ಅಂತ ತಲೆಗೆ ಹಾಕ್ಕೊಳಲ್ಲ. ಫೈನಲಿ ಸೀರೆ ಎಲ್ಲ ಪಿನ್ ಮಾಡಿ ಐರನ್ ಮಾಡಿ ಇಟ್ಕೊಳ್ತಿದ್ದೀನಿ. ಇಷ್ಟ ಆಗಿತ್ತು ಇವತ್ತಿನ ವೀಡಿಯೋ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಆಲ್.